ಸೂರ್ಯನ ಕ್ಯಾಚ್ನ ಮೇಲೆ ಪಾಕಿಸ್ತಾನಿಗಳು ಉಂಟು ಮಾಡಿದರು ಕೋಲಾಹಲ. ಅದಕ್ಕೆ ತಕ್ಕ ಉತ್ತರ ನೀಡಿದರು ಭಾರತೀಯ ಆಟಗಾರರು. ಹೌದು ಸ್ನೇಹಿತರೆ, ಸೂರ್ಯನ ಕ್ಯಾಚ್ನ ಮೇಲೆ ಪಾಕಿಸ್ತಾನಿಗಳು ದೊಡ್ಡ ಕೋಲಾಹಲವನ್ನು ಉಂಟು ಮಾಡುತ್ತಿದ್ದಾರೆ. ಅವರ ಪ್ರಕಾರ ಸೂರ್ಯ ಕ್ಯಾಚ್ ಅನ್ನು ಹಿಡಿದಾಗ ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಸರಿಸಲಾಗಿತ್ತು ಮತ್ತು ಸೂರ್ಯ ಅವರ ಕಾಲು ಬೌಂಡರಿ ಲೈನ್ ಇರಬೇಕಾಗಿದ್ದ ಗುರುತಿನ ಮೇಲೆ ಇತ್ತು. ಈ ವಿಷಯದ ಬಗ್ಗೆ ಮಾತನಾಡಿದ ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನಿಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಗೆಲುವಿನಿಂದ ಸಂತೋಷವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಬೌಂಡರಿ ಲೈನ್ ನ ಬಳಿ ನಿಂತಿದ್ದ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಡೇವಿಡ್ ಮಿಲ್ಲರ್ ಅವರ ಅತ್ಯುತ್ತಮವಾದ ಕ್ಯಾಚ್ ನ ಕಾರಣ ಭಾರತ ತಂಡ T20 ವಿಶ್ವಕಪ್ ನ ಟ್ರೋಫಿಯನ್ನು ಗೆದ್ದುಕೊಂಡಿತು. ಇದನ್ನು ಪಂದ್ಯದ ಟರ್ನಿಂಗ್ ಪಾಯಿಂಟ್ ಎಂದು ಕೂಡ ಹೇಳಲಾಗುತ್ತಿದೆ. ಆದರೆ ಈ ಕ್ಯಾಚ್ ನ ಮೇಲೆ ಕೆಲವರು ವಿವಾದ ಉಂಟು ಮಾಡಲು ಆರಂಭಿಸಿದರು. ಮುಖ್ಯವಾಗಿ ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಹಾಗೂ ಇಮ್ಜಾಮ್ ಉಲ್ ಹಕ್ ಅವರು ಟೀಂ ಇಂಡಿಯಾ ಮೇಲೆ ಮೋಸದ ಆರೋಪವನ್ನು ಮಾಡಿದರು. ಅವರ ಪ್ರಕಾರ ಕ್ಯಾಚ್ ಗೂ ಮುನ್ನ ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಸರಿಸಲಾಗಿತ್ತು, ಏಕೆಂದರೆ ಸೂರ್ಯ ಕ್ಯಾಚ್ ಹಿಡಿದಾಗ ಕ್ಲಿಯರ್ ಆಗಿ ಕಾಣುತ್ತಿತ್ತು. ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಸರಿಸಲಾಗಿತ್ತು ಎಂದು ಮತ್ತು ಸೂರ್ಯನ ಕಾಲು ಮೊದಲು ಬೌಂಡರಿ ಲೈನ್ ಇದ್ದ ಸ್ಥಾನದಲ್ಲಿತ್ತು ಹಾಗೂ ಅಷ್ಟೇ ಅಲ್ಲದೆ ಸೂರ್ಯನ ಕಾಲು ಬೌಂಡರಿ ಲೈನ್ ಅನ್ನು ಕೂಡ ಟಚ್ ಮಾಡಿತ್ತು. ಆದ್ದರಿಂದ ಇಮ್ಜಾಮ್ ಉಲ್ ಹಾಗೂ ಶಾಹಿದ್ ಅಫ್ರಿದಿ ಅವರ ಪ್ರಕಾರ ಅದು 6 ಆಗಿತ್ತು ಮತ್ತು ಅದನ್ನು ಕೊಟ್ಟಿದ್ದರೆ ಭಾರತ ತಂಡ ಸೋಲುತ್ತಿತ್ತು. ಆದರೆ ಸ್ನೇಹಿತರೆ, ಮತ್ತೊಂದು ಕಡೆ ಸೌತ್ ಆಫ್ರಿಕಾದ ದಿಗ್ಗಜರು ಸೂರ್ಯನ ಕ್ಯಾಚ್ ಅನ್ನು ಬೆಂಬಲಿಸುವ ಮೂಲಕ ಯಾವುದೇ ತಪ್ಪಿಲ್ಲ ಎಂದು ಹೇಳಿದರು. ಆದರೆ ಪಾಕಿಸ್ತಾನದವರು ಗೋಳಾಡುವುದನ್ನು ನಿಲ್ಲಿಸುತ್ತಿಲ್ಲ. ಆದ್ದರಿಂದ ಈಗ ಈ ವಿಷಯದ ಬಗ್ಗೆ ಮಾತನಾಡಿರುವ ಭಾರತೀಯ ಆಟಗಾರರು ಪಾಕಿಸ್ತಾನಿಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಮೊದಲಿಗೆ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಅವರು, ನಾನು ಬೌಂಡರಿ ಲೈನ್ ನ ಒಳಗೆ ಕ್ಯಾಚ್ ಅನ್ನು ಹಿಡಿದಾಗ ನನಗೆ ಗೊತ್ತಿತ್ತು ನಾನು ಬೌಂಡರಿ ಲೈನ್ ಅನ್ನು ಟಚ್ ಮಾಡಿಲ್ಲವೆಂದು. ನಾನು ಬೌಂಡರಿಯ ಹೊರಗೆ ಹೋದೆ ಮತ್ತು ನಂತರ ಒಳಗೆ ಬಂದು ಮತ್ತೊಮ್ಮೆ ಕ್ಯಾಚ್ ಅನ್ನು ಹಿಡಿದೆ. ನಾನು ನನ್ನ ಕ್ಯಾಚ್ ನಿಂದ ಸಂಪೂರ್ಣವಾಗಿ ಖಚಿತವಾಗಿದ್ದೆ. ನಾನು ಕ್ಲಿಯರ್ ಆಗಿ ಈ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದೇನೆ ಎಂದು. ಏಕೆಂದರೆ ಈ ರೀತಿಯ ಕ್ಯಾಚ್ ಗಳ ಪ್ರಾಕ್ಟೀಸ್ ಅನ್ನು ನಾನು ಬಹಳ ಸಮಯದಿಂದ ಮಾಡುತ್ತಾ ಬರುತ್ತಿದ್ದೇನೆ. ಆದ್ದರಿಂದ ಈಗ ಇದರ ಮೇಲೆ ಪಾಕಿಸ್ತಾನದವರು ಎಷ್ಟೇ ಕೋಲಾಹಲ ಉಂಟು ಮಾಡಿದರೂ ಕೂಡ ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀಳುವುದಿಲ್ಲ ಎಂದು ಹೇಳಿದರು. ನಂತರ ಮಾತನಾಡಿದ ರೋಹಿತ್ ಶರ್ಮಾ ಅವರು, ನನಗೆ ಅರ್ಥವಾಗುತ್ತಿಲ್ಲ ಏಕೆ ಪಾಕಿಸ್ತಾನದವರು ಈ ಕ್ಯಾಚ್ ನ ಮೇಲೆ ಗದ್ದಲ ಉಂಟು ಮಾಡುತ್ತಿದ್ದಾರೆ ಎಂದು. ಮೊದಲಿಗೆ ಆ ಕ್ಯಾಚ್ ಕ್ಲಿಯರ್ ಆಗಿತ್ತು, ಏಕೆಂದರೆ ಹತ್ತಿರ ನಿಂತಿದ್ದ ನಾನು ಅದನ್ನು ನೋಡಿದೆ. ಹಾಗೂ ಎರಡನೆಯದಾಗಿ ಈ ಕ್ಯಾಚ್ ನ ಮೇಲೆ ಸೌತ್ ಆಫ್ರಿಕಾದ ಆಟಗಾರರೇ ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನು ಮಾಡಲಿಲ್ಲ. ಆದ್ದರಿಂದ ಪಾಕಿಸ್ತಾನದವರು ಸುಮ್ಮನಿರುವುದು ಒಳ್ಳೆಯದು. ಅಷ್ಟೇ ಅಲ್ಲದೆ ಸೌತ್ ಆಫ್ರಿಕಾದ ಶಾನ್ ಪಾಲಕ್ ಅವರು ಕೂಡ ಸ್ವತಃ ಗ್ರೌಂಡ್ ನಲ್ಲಿ ಇದ್ದರು ಮತ್ತು ಅವರು ಕೂಡ ಅದನ್ನು ಕ್ಲಿಯರ್ ಮಾಡಿದರು. ಆದ್ದರಿಂದ ನಾವು ಪಾಕಿಸ್ತಾನಿಗಳಿಗೆ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ನಂತರ ಈ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು, ಪಾಕಿಸ್ತಾನದವರು ನಾವು ಬೇಕಂತ ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಮಾಡಿದ್ದೋ ಎಂಬ ಆರೋಪವನ್ನು ಮಾಡುತ್ತಿದ್ದಾರೆ. ಹೌದು, ಬೌಂಡರಿ ಲೈನ್ ಅನ್ನು ಹಿಂದಕ್ಕೆ ಮಾಡಲಾಗಿತ್ತು. ಅದು ನಾವಲ್ಲ, ಸ್ವತಃ ಸೌತ್ ಆಫ್ರಿಕಾದ ಆಟಗಾರರ ಕೈಯಲ್ಲಿ ಆಗಿತ್ತು. ಏಕೆಂದರೆ ಬ್ಯಾಟಿಂಗ್ ಆಡುತ್ತಿದ್ದ ನಾನು ಶಾಟ್ ಅನ್ನು ಹೊಡೆದಾಗ ಬೌಂಡರಿಯನ್ನು ತಡೆಯಲು ಪ್ರಯತ್ನಿಸಿದ ಸೌತ್ ಆಫ್ರಿಕಾದ ಆಟಗಾರ ಎನ್ರಿಕ್ ನೋಕಿಯಾ ಅವರು ಬೌಂಡರಿ ಲೈನ್ ಅನ್ನು ಅಲುಗಾಡಿಸಿದರು. ನಂತರ ಅವರೇ ಅದನ್ನು ಸೆಟ್ ಕೂಡ ಮಾಡಿದರು. ಆದ್ದರಿಂದ ಆರಂಭದಲ್ಲೇ ಬೌಂಡರಿ ಲೈನ್ ಜರುಗಿದ್ದ ಕಾರಣ ಎರಡೂ ತಂಡಗಳಿಗೆ ಸಮಾನಾದ ಸಿಚುವೇಶನ್ ಇತ್ತು ಎಂದು ಹೇಳಿದರು. ನಂತರ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಅವರು, ನಾವು ಉತ್ತಮ ದರ್ಜೆಯ ಕ್ರಿಕೆಟ್ ಅನ್ನು ಆಡುವ ಮೂಲಕ ವಿಶ್ವಕಪ್ ನ ಟ್ರೋಫಿಯನ್ನು ತಮ್ಮ ಹೆಸರು ಮಾಡಿಕೊಂಡಿದ್ದೇವೆ. ಆದರೆ ಈಗ ಪಾಕಿಸ್ತಾನದವರು ಆ ಒಂದು ಕ್ಯಾಚ್ ನ ಮೇಲೆ ಕೋಲಾಹಲವನ್ನು ಉಂಟು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಕಾರ ಅದು ಔಟ್ ಅಲ್ಲ, 6 ಎಂದು ಕೊಟ್ಟರೂ ಕೂಡ ಇನ್ನು 10 ರನ್ಗಳು ಉಳಿಯುತ್ತದೆ ಮತ್ತು ನಾನು ಆ ರನ್ ಅನ್ನು ಬಹಳ ಸುಲಭವಾಗಿ ಡಿಫೆಂಡ್ ಮಾಡುತ್ತಿದ್ದೆ ಎಂದು ಹೇಳಿದರು. ಮತ್ತು ಅಷ್ಟಕ್ಕೂ ಸೌತ್ ಆಫ್ರಿಕಾದ ಆಟಗಾರನೇ ಬೌಂಡರಿ ಲೈನ್ ಅನ್ನು ಅಲುಗಾಡಿಸಿದ್ದ ಎಂದು ಹೇಳಿದರು. ಸ್ನೇಹಿತರೆ, ಈ ರೀತಿ ಭಾರತೀಯ ಆಟಗಾರರು ಪಾಕಿಸ್ತಾನಿಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸೂರ್ಯ ಅವರು ಹಿಡಿದ ಕ್ಯಾಚ್ ಔಟಾ ಅಥವಾ ನಾಟ್ ಔಟಾ? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.